ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಲಿ ಅಂತಾನೆ ರೆಡಿ ಮಾಡ್ಕೋತಾರೆ. ಬಟ್ ಅದು ಕೂಡ ಕಂಟೆಂಟ್ ಓರಿಯೆಂಟ್ ಇದ್ದರೆ ಮಾತ್ರ. ಇದಕ್ಕೂ ಮೀರಿ ಡೈರೆಕ್ಟರ್ಸ್ಗಳ ಥಿಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆವಾಗ ಸಿನಿಮಾನ ಎಲ್ಲ ಲ್ಯಾಂಗ್ವೇಜಸ್ನ ಆಡಿಯನ್ಸ್ ಕೂಡ ಇಷ್ಟಪಡ್ತಾರೆ ಅನ್ನೋದು ಕೂಡ ಹಲವಾರು ಮೂವಿಗಳಿಂದ ಪ್ರೂವ್ ಆಗಿದೆ ಕೂಡ. ತಮ್ಮನೇಲಿ ನೋಡಿದಿರಾ ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತು. ಬೇಗ ಶುರು ಮಾಡೋಣ. ಬಟ್ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೂಡ. ತುಂಬ ಲೇಟಾಗಿ ವಿಡಿಯೋ ಮಾಡ್ತೀನಿ ಅಂತ ಬೇಜಾರಾಗಬೇಡಿ. ಸ್ವಲ್ಪ ಕೆಲಸಗಳಿಂದ ತಡ ಆಗ್ತಿದೆ. ಇನ್ಮೇಲೆ ಖಂಡಿತ ಬರ್ತಾ ಇರ್ತೀನಿ, ನೀವು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಪುಷ್ಪ 2 ಮೂವಿ ಪ್ಲಾಟ್ ಕಡೆ ಬರೋದಾದರೆ, ಕಂಪ್ಲೀಟ್ ಮೂವಿ ಪಾರ್ಟ್ 1ನಲ್ಲಿ ಪುಷ್ಪ ಹೇಗೆ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗಲ್ಲಿ ಮುಂದುವರಿತಾನೆ ಅಂತ, ಹಾಗೆಯೇ ಎರಡನೇ ಭಾಗದಲ್ಲಿ ಕೂಡ ಅವನು ಹೇಗೆ ರೂಲ್ ಮಾಡ್ತಾನೆ ಮತ್ತು ವಿತ್ ತನ್ನ ಎಲ್ಲ ರೀತಿಯ ಫ್ಯಾಮಿಲಿ ಸಿಚುವೇಶನ್ನ ಇಟ್ಕೊಂಡು ಹೇಗೆ ಇಡೀ ಸಿಂಡಿಕೇಟ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಮುಂದುವರಿತಾನೆ ಅನ್ನೋದು ಸ್ಟೋರಿ. ಇಲ್ಲಿ ಡೈರೆಕ್ಟರ್ ಸುಕುಮಾರ್ ಅವರು ಫಸ್ಟ್ ಭಾಗದಲ್ಲಿ ಬರ್ಕೊಂಡಿರೋ ಹಾಗೆ ಎರಡನೇ ಭಾಗದಲ್ಲಿ ಕತೆ ಕಡೆ ಗಮನ ಕೊಡದೆ ಪೂರ್ಣ ಪ್ರಮಾಣದಲ್ಲಿ ಪುಷ್ಪ ಓನ್ಲಿ ರೂಲ್ ಅಷ್ಟೇ ಮಾಡೋದು ಅನ್ನೋ ಥರ ತೋರಿಸಿದ್ದಾರೆ ಅನ್ನಿಸ್ತು. ಆಲ್ರೆಡಿ ನಮ್ಮಲ್ಲಿ ಕತೆ ಇದೆ, ಇದಕ್ಕೆ ಒಂದಿಷ್ಟು ಹಾಡುಗಳು ಆ್ಯಂಡ್ ಫೈಟ್ಸನ್ನು ದೊಡ್ಡದಾದ ಸ್ಕೇಲ್ ಆ್ಯಂಡ್ ರನ್ ಟೈಮಲ್ಲಿ ಮಿಕ್ಸ್ ಮಾಡಿದ್ದಾರೆ ಅನಿಸ್ತು. ಪುಷ್ಪ 2ನಲ್ಲಿ ಪುಷ್ಪ ಕ್ಯಾರೆಕ್ಟರ್ ಬಿಟ್ಟು ಇನ್ನೊಂದು ಪಾತ್ರದ ಬಗ್ಗೆ ಹೆಚ್ಚಿನ ಕುತೂಹಲ ಇದ್ದಿದ್ದು ಫಹದ್ ಫಸೀಲ್ ಅವರ ಕ್ಯಾರೆಕ್ಟರ್ ಬನ್ವರ್ ಸಿಂಗ್ ಶೇಖಾವತ್ ಪಾತ್ರ. ಈ ಪಾತ್ರನ ಫಸ್ಟ್ ಭಾಗದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿರೋ ಥಿಂಕ್ ಮೇಲೆ ತುಂಬಾ ಡಿಸೈಡ್ ಆಗಿದ್ವಿ. ಇಲ್ಲಿ ಪಾತ್ರಗಳ ಮೇಲೆ ಪುಷ್ಪಗೆ ಹೆವಿ ಆ್ಯಂಡ್ ಇಂಪ್ಯಾಕ್ಟ್ ವಿಲನ್ ಕ್ಯಾರೆಕ್ಟರ್ ಸಿಗುತ್ತೆ ಅಂತ. ಬಟ್ ಅದು ನನ್ನ ಪ್ರಕಾರ ಇಲ್ಲಿ ಆಗಿಲ್ಲ ಅಂತೀನಿ. ಬನ್ವರ್ ಸಿಂಗ್ ಶೇಖಾವತ್ಗೆ ಇನ್ನೂ ಬರ್ಕೋಬೋದಿತ್ತು. ಪೂರ್ಣ ಪ್ರಮಾಣ ಪುಷ್ಪ ಕಡೆನೇ ಜಾಸ್ತಿ ಬರ್ಕೊಬಿಟ್ಟಿದ್ದಾರೆ. ಇನ್ನೊಂದು, ಇವನ ತಡೆಯೋ ಪಾತ್ರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟೇ ಇಲ್ಲ ಅನ್ನಿಸ್ತು. ಅದು ಕೂಡ ಆ ಪಾತ್ರ ಮುಂದೆ ಕಂಪ್ಲೀಟ್ನೆಸ್ ಆಗಿ ಉಳಿತು ಅಂತೀನಿ. ಸುಮ್ಮನೆ ಈ ಪಾತ್ರನ ಈ ಭಾಗಕ್ಕೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೇನೆ ಎಂಡ್ ಮಾಡಿದ್ದಾರೆ ಕೂಡ. ಇನ್ನು ಪಾರ್ಟ್ 1ನಲ್ಲಿ ತೋರಿಸಿರೋ ಹಾಗೆ ಮುಂದೆ ರೆಡ್ ಸ್ಯಾಂಡಲ್ನ ಸಿಂಡಿಕೇಟ್ನ ರೂಲ್ ಮಾಡೋದು ಪುಷ್ಪ. ಅಲ್ಲಿರೋ ಎಲ್ಲ ಪಾತ್ರಗಳು ಕೂಡ ಪೂರ್ಣವಾಗಿ ಇಂಪ್ಯಾಕ್ಟ್ ಕೊಟ್ಟೇ ಇಲ್ಲ. ಅವುಗಳು ಕೂಡ ಪುಷ್ಪ ಪಾತ್ರಕ್ಕೆ ಟಚ್ ಕೂಡ ಮಾಡದೇ ರೀತಿ ಬರ್ಕೊಂಡಿದ್ದಾರೆ. ಇನ್ನು ಆ್ಯಕ್ಟಿಂಗ್ ಕಡೆ ಬಂದರೆ ಪುಷ್ಪ ಪಾತ್ರಕ್ಕೆ ಹೆವಿ ಜೀವ ತುಂಬಿರೋದು ಅಲ್ಲು ಅರ್ಜುನ್ ಅವರು. ಇಲ್ಲಿ ಇವರಷ್ಟು ಒಳಗೋಗಿ ಪಾತ್ರನ ಇನ್ಯಾವ ಆ್ಯಕ್ಟರ್ ಕೂಡ ಇಡೀ ಸಿನಿಮಾದಲ್ಲಿ ಕಾಣಿಸಿಲ್ಲ. ಅವರ ಸ್ವ್ಯಾಗ್, ಆ್ಯಕ್ಟಿಂಗು, ಪರ್ಫಾರ್ಮೆನ್ಸು ಕಂಪ್ಲೀಟಾಗಿ ಸಿನಿಮಾ ನೋಡೋ ಥರ ಮಾಡುತ್ತೆ. ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಇವೆರಡೇ ಸಾಕು ಸಿನಿಮಾ 1 or 2 ಟೈಮ್ ನೋಡೋದಕ್ಕೆ. ಸಿನಿಮಾ ಮುಗಿಸಿ ಹೊರಗೆ ಬಂದರೆ ಇಡೀ ಸಿನಿಮಾದಲ್ಲಿ ಬೆಸ್ಟಾಗಿ ಮೈಂಡಲ್ಲಿ ಇರೋದು ಅಲ್ಲು ಅರ್ಜುನ್ ಅವರ ಪಾತ್ರ. ಹಾಗೆ ಉಳಿದವೆಲ್ಲ ಬಂದು ಆ್ಯಕ್ಟ್ ಮಾಡಿ ಹೋದರು ಅಂತ ಅನಿಸುತ್ತೆ. ಇನ್ನು ನೆಗೆಟಿವ್ ರೋಲಲ್ಲಿ ಎಲ್ಲ ಪಾತ್ರಗಳು ಹೊರಗೆ ಕೂಡ ನೆಗೆಟಿವ್ ಆಗಿ ಉಳಿತಾರೆ ಅಷ್ಟೇ. ಅದರ ಜೊತೆ ನೆಕ್ಸ್ಟ್ ಭಾಗಕ್ಕೆ ಬೇಕಾಗಿರೋ ಎಲಿಮೆಂಟ್ಸ್ ಆ್ಯಂಡ್ ಪಾಲಿಟಿಕ್ಸ್ ಇಂದ ಕ್ಯಾರಿಯರ್ ಮಾಡಿ ಲೀಡ್ ಮಾಡ್ಕೊಂಡಿರೋದು ಇಷ್ಟ ಆಗುತ್ತೆ. ಬಟ್ ಅದನ್ನು ಇನ್ನೂ ಬೇರೆ ರೀತಿ ತೋರಿಸಿದ್ರೆ ಇನ್ನೂ ಇಷ್ಟ ಆಗ್ತಿತ್ತು. ಹಾಗೆ ಈ ಭಾಗದಲ್ಲಿ ಡಾಲಿ ಧನಂಜಯ್ ಅವರು ಇದ್ದಾರೆ, ಹೆವಿ ವಿಲನ್ ಆಗಿ ಕಮ್ಬ್ಯಾಕ್ ಮಾಡ್ತಾರೆ ಅನ್ನಿಸ್ತು. ಬಟ್ ಸಿನಿಮಾ ತುದಿವರೆಗೂ ಬರೋದೇ ಇಲ್ಲ. ಮೇ ಬಿ ಕ್ಲೈಮ್ಯಾಕ್ಸಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ತೋರಿಸಿರೋ ಹಾಗೆ ನೆಕ್ಸ್ಟ್ ಭಾಗಕ್ಕೆ ಬರ್ಕೊಂಡಿದ್ದಾರೆ ಇವರ ಪಾತ್ರನ ಅನ್ನಿಸ್ತು. ಆ್ಯಂಡ್ ಅದರ ಜೊತೆ ಇನ್ನೂ ಒಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಇಂಪ್ಯಾಕ್ಟ್ ಆ್ಯಂಡ್ ಇಂಟ್ರೆಸ್ಟ್ ಕೊಡುತ್ತೆ ಅಂತ ಅನಿಸುತ್ತೆ. ಇನ್ನು ಮ್ಯೂಸಿಕ್, DSP ಅವರು ದೊಡ್ಡದಾದ ಪ್ಲ್ಯಾನ್ ಮೇಲೆ ಕಂಪೋಸಿಂಗ್ ಮಾಡಿರೋದು. ಮ್ಯೂಸಿಕ್ನ ಹೆವಿ ಬೇಸ್ ಮೇಲೆ ನಿಲ್ಲಿಸಿದ್ದಾರೆ. ಪುಷ್ಪ ಕ್ಯಾರೆಕ್ಟರ್ಗೆ ತಕ್ಕಂತೆ ಇದೆ. ಆ್ಯಸ್ ಇಟ್ ಈಸ್ ರೂಲ್ ಅಂತೂ ಖಂಡಿತ ಮ್ಯೂಸಿಕ್ ಇಷ್ಟ ಆಗುತ್ತೆ ಕೂಡ. ಓವರಾಲ್ ಆಗಿ ಮೂವಿ ತುಂಬ ಎಳೆಯುತ್ತೆ. 3 ಅವರ್ ಇರೋದ್ರಿಂದ ಅನಿಸ್ತು. ಬೇಡದೇ ಇರೋ ಜಾಗದಲ್ಲಿ ಹಾಡನ್ನು ಆ್ಯಂಡ್ ಎಮೋಷನ್ಗಳನ್ನ ತೋರಿಸದೇ ಇದ್ದಿದ್ರೆ ರನ್ ಟೈಮ್ ಕಡಿಮೆ ಆಗ್ತಿತ್ತು. ಆವಾಗ ತಲೆಯಲ್ಲಿ ಇಡೀ ಸಿನಿಮಾ ಉಳಿತಿತ್ತು ಅನ್ನಿಸ್ತು ಅಷ್ಟೇ. ಆದರೆ ಮೂವಿ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಎರಡು ಮಾತ್ರ ಉಳಿಯುತ್ತೆ ಖಂಡಿತ. ಅದರ ಜೊತೆ ಅಲ್ಲು ಅರ್ಜುನ್ ಅವರ ಪಾತ್ರ ಕೂಡ. ಮೂವಿ ಮುಗಿದ ಮೇಲೆ ಲಾಸ್ಟಿಗೆ ಒಂದು ಸಸ್ಪೆನ್ಸ್ ಇದೆ. ಸೊ ಅದು ನೆಕ್ಸ್ಟ್ ಭಾಗಕ್ಕೆ ಎಳ್ಕೊಂಡು ಹೋಗುತ್ತೆ. ಆ ಸಸ್ಪೆನ್ಸ್ನ ನೀವು ಕೂಡ ನೋಡಿ, ಮೂವಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಇನ್ನು ಹೇಳೋದು ಏನೂ ಇಲ್ಲ. ಇಡೀ ಮೂವಿ ಬೇಜಾರು ತರಿಸೋ ಟೈಮಲ್ಲಿ ಮತ್ತೆ ಎಚ್ಚರ ಮಾಡಿ ಕಂಪ್ಲೀಟ್ ಆಗುತ್ತೆ. ಪುಷ್ಪ 2 ಅಂತೂ ರೂಲ್ ಮಾಡಿದ್ದಾನೆ. ಬಟ್ ಪುಷ್ಪ 3ಗೆ ವೇಟಿಂಗ್ ಅಂತ ಹೇಳ್ತೀನಿ. ಹಾಗೆಯೇ ಇದೊಂದು ಡೀಸೆಂಟ್ ಕಮರ್ಷಿಯಲ್ ಆ್ಯಂಡ್ ಮೇ ಬಿ ಮಸ್ಟ್ ವಾಚಿಂಗ್. ಅದು ಕೂಡ ನಿಮಗೆ ಬಿಟ್ಟಿದ್ದು. ಓಕೆ, ನಾನು ಹೋಗಿ ಬರೋ ಟೈಮ್ ಆಯಿತು. ಮೂವಿನ ಯಾರು ನೋಡಿದ್ದೀರಾ ನಿಮ್ಮ ಅನಿಸಿಕೆ ನನ್ನ ಕಮೆಂಟಲ್ಲಿ. ಹಾಗೆ ನೋಡಿಲ್ಲ ಅವರಿಗೂ ಕೂಡ ನನ್ನ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಹಾಗೆ ಮೂವಿ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ ಕೊಡುತ್ತೆ. ಇದಿಷ್ಟು ನನಗನ್ಸಿರೋ ಅಭಿಪ್ರಾಯ ಅಷ್ಟೇ. ಓಕೆ, ಸಿಗುವ ಬೇಗನೆ. ಅಲ್ಲಿವರೆಗೂ ಸೈನಿಂಗ್ ಆಫ್ ಮಾಹಿ.